ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಜೀವಕ್ಕೆ ಜೀವ ನೀನು ಭಾಗ 8. ಮೊದಮೊದಲು ಮೌನವಾಗಿರುತ್ತಿದ್ದವಳು ನಂತರ ನಮ್ಮಲ್ಲಿಯೇ ಒಬ್ಬಳಾಗಿ ಬಿಟ್ಟಳು. ಯಾವ ಮನೆತನದ ಹುಡುಗಿಯೋ ನಮ್ಮೊಡನೆ ಹೇಗೆ ವ್ಯವಹರಿಸುತ್ತಾಳೋ ಎಂದು ಭಯಪಟ್ಟಿದ್ದೆವು. ಆದರೆ ಅವಳು ನಮ್ಮ ಯೋಚನೆಯನ್ನೇ ತಲೆ ಕೆಳಗೆ ಮಾಡಿ ಈ ದಿನ ಅವಳು ಒಂದು ಕ್ಷಣ ನಮ್ಮೆದುರು ಇಲ್ಲದಿದ್ದರೆ ನಮಗೆಲ್ಲ ಕೈಕಾಲೇ ಹಾಡೋಲ್ಲ. 3 ವರ್ಷದಿಂದ ನನ್ನ ಜೊತೆಗಿದ್ದು ಕಂಪನಿ ಆಗು ಹೋಗುಗಳನ್ನು ಕಲಿತ ನನ್ನ ಮಗಳು ಈಗ ಭಾರದ್ವಾಜ್ ಸ್ಟೀಲ್ಸಲ್ಲಿ ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿದ್ದಾಳೆ ಎಂದವರ ಧ್ವನಿಯಲ್ಲಿದ್ದ ಖುಷಿ ಹಾಗೂ ಅವಳ ಬಗ್ಗೆ ಹೇಳುವಾಗ ಅವರ ಕಣ್ಣುಗಳಿದ್ದ ಹೊಳಪು ನಿವೇದಿತಾ ಅವರ ಜೀವನದಲ್ಲಿ ಏನೆನ್ನುವುದು ಸಾಮ್ರಾಟನಿಗೆ ತಿಳಿಸಿತ್ತು. ಕುಳಿತಲ್ಲಿಂದ ಎದ್ದ ವಾಸುದೇವ್ ಗ್ಲಾಸಿಂದ ಮಾಡಿದ ಬಾಲ್ಕನಿಯ ದಂಡೆಯ ಪಕ್ಕ ಹೋಗಿ ಕುರ್ತಾದ ಕಿಸೆಯಲ್ಲಿದ್ದ ಸಿಗರೇಟ್ ಪ್ಯಾಕ್ ಹೊರ ತೆಗೆದು ಒಂದು ಸಿಗರೇಟ್ ಹಚ್ಚಿ ಸೇದು ಹೊಗೆ ಬಿಡುತ್ತಾ, ಇದಿಷ್ಟು ನಿವೇದಿತಾಳ ಕತೆ ಸಾಮ್ರಾಟ್. ಅವಳು ಯಾರು ಎತ್ತ ಮಗಳೋ ಏನೂ ಗೊತ್ತಿಲ್ಲ, ಆದರೆ ಈ ದಿನ ಅವಳು ನನ್ನ ಮಗಳು ಎನ್ನಲು ತುಂಬ ಹೆಮ್ಮೆಯಾಗುತ್ತಿದೆ. ಆ ಫೋಟೋ ಹಾಗೂ ಅವಳ ಬಗ್ಗೆ ನಿನ್ನಲ್ಲಿ ಹೇಳಲು ತುಂಬ ಪ್ರಯತ್ನ ಪಟ್ಟೆ, ಆದರೆ 2 ವಿಷಯಗಳು ನಿವೇದಿತಾಳ ಸತ್ಯವನ್ನು ನಿನ್ನಿಂದ ಮುಚ್ಚಿಡುವಂತೆ ಮಾಡಿತ್ತು. ಒಂದು, 6 ವರ್ಷದ ಹಿಂದೆ ಅಪ್ಪನ ಸಾವಿಗೆ ಕಾರಣವಾದ ಆ ಬದುಕನ್ನು ನಾನೆಂದೂ ನೆನಪಿಸಿಕೊಳ್ಳಲು ಇಷ್ಟಪಡೋಲ್ಲ ಅಂಕಲ್ ಎಂದು ನೀನು ಹೇಳಿದ ಮಾತು. ಇನ್ನೊಂದು, ನಿವೇದಿತಾ ಕೋಮಾದಿಂದ ಹೊರಬರುವ ಮೊದಲೇ ನಾನು ಮತ್ತು ರಜನಿ ನಿನ್ನ ಮದುವೆ ಸಿಂಚನ ಜೊತೆಗೆಂದು ನಿರ್ಧರಿಸಿಬಿಟ್ಟಿದ್ದೆವು. ನನ್ನಿಂದ ತಪ್ಪಾಗಿದ್ದರೆ ಕ್ಷಮಿಸು ಸಾಮ್ರಾಟ್ ಎಂದರು. ಅವರೆಲ್ಲ ಮಾತಿಗೆ ಕಿವಿಯಾಗಿದ್ದ ಸಾಮ್ರಾಟ್ ಸ್ಥಿತಿ ಪಂಜರದಲ್ಲಿ ಕೂಡಿ ಹಾಕಿದ ಗಿಳಿಯಂತಿತ್ತು. ಹಾರಲು ವಿಷಾದವಾದ ಆಗಸವಿದ್ದರೂ ಅವನು ನಡೆದು ಬಂದ ದಾರಿ, ಅವನ ಮುಂದಿನ ಜೀವನದ ಬಗ್ಗೆ ಆಗಲೇ ಆಗಿರುವ ನಿರ್ಣಯಗಳೆಂಬ ಪಂಜರದಲ್ಲಿ ಅವನು ಬಂದಿಯಾಗಿದ್ದನು. ವಾಸುದೇವ್ ಪಕ್ಕ ಹೋದವನು ಅಂಕಲ್, ಕ್ಷಮೆ ಕೇಳಬೇಕಾದವನು ನಾನಷ್ಟು ತಪ್ಪು ಮಾಡಿದರೂ ನನಗೊಂದು ಅಂದವಾದ ಭವಿಷ್ಯ ರೂಪಿಸಲು ಸಹಾಯ ಮಾಡಿದವರು ನೀವೆಲ್ಲ. ಹಾಗಾಗಿ ನೀವು ಯಾವತ್ತೂ ಕ್ಷಮೆ ಕೇಳಬೇಡಿ. ಇನ್ನು ನಿವೇದಿತಾ ಬಗ್ಗೆ ಹೇಳಬೇಕೆಂದರೆ ಅವಳ ನಿಜ ಹೆಸರು ನನಗೂ ಗೊತ್ತಿಲ್ಲ. ನಾನವಳನ್ನು ಶ್ರದ್ಧಾ ಎಂದು ಕರೆಯುತ್ತಿದ್ದೆ. ಆಗಲೇ ನೀವು ಹೇಳಿದಂತೆ ಇವಳು ಕೂಡ ನನ್ನ ಜೀವನದಲ್ಲಿ 1-2 ದಿನದ ಗೆಳತಿಯಾಗಿದ್ದಳು ಅಷ್ಟೇ. ಅದು ಬಿಟ್ಟರೆ ಇವಳ ಕಾಲೇಜು, ಇವಳ ಊರು ಯಾವುದೆಂದೇ ನನಗೆ ಗೊತ್ತಿಲ್ಲ ಎಂದು ಅವಳ ಬಗ್ಗೆ ಗೊತ್ತಿದ್ದ ಅಲ್ಪ ಸ್ವಲ್ಪ ವಿಷಯವನ್ನು ಮುಚ್ಚಿಟ್ಟವನ ಮನಸ್ಸು ತಾನ್ಯಾಕೆ ಸುಳ್ಳು ಹೇಳಿದೆ ಎಂದು ಅವನ ಮಾತಿಗೆ ವಿರುದ್ಧವಾಗಿ ಯೋಚಿಸುತ್ತಿತ್ತು. ಸಿಗರೇಟ್ ಸೇದಿ ಎಸೆದ ವಾಸುದೇವ್ ಅಲ್ಲೇ ಕುರ್ಚಿಯ ಮೇಲಿದ್ದ ಪುಸ್ತಕವನ್ನು ಎತ್ತಿ ಸಾಮ್ರಾಟ್ ಕೈಯಲ್ಲಿಟ್ಟು, ಐ ಟ್ರಸ್ಟ್ ಯು ಮೈ ಸನ್. ಇನ್ಮೇಲೆ ನನಗೂ ನಿವೇದಿತಾ ಯಾರು, ಯಾವ ಊರು, ಹೇಗಿದ್ದಳು ಎನ್ನುವ ಅವಳ ಗತ ಜೀವನದ ಬಗ್ಗೆ ಯಾವ ಆಸಕ್ತಿಯೂ ಇಲ್ಲ. ಮುಂದಿನ ಜೀವನ ಪರ್ಯಂತ ಅವಳು ನನ್ನ ಮಗಳಾಗಿ ಉಳಿಯಬೇಕೆನ್ನುವುದು ನನ್ನ ಕನಸು. ಈ ರಹಸ್ಯವನ್ನು ತುಂಬ ವರ್ಷಗಳಿಂದ ಕಾಪಾಡಿಕೊಂಡು ಬಂದಿದ್ದೆ. ಇನ್ನಿದರ ಅವಶ್ಯಕತೆ ಇಲ್ಲ, ನೀನೇ ಎಸೆದು ಬಿಡು. ತುಂಬ ದಿನಗಳ ಬಳಿಕ ಎದೆಯಲ್ಲಿದ್ದ ಒಂದು ಭಾರ ಕಡಿಮೆಯಾಯಿತು. ಇನ್ನೊಂದು ವಿಷಯ, ಬಾಲ್ಯದಲ್ಲಿ 1-2 ಬಾರಿ ನೀವಿ ಭೇಟಿಯಾಗಿದ್ದೀರಿ ಎಂದು ಅವಳಲ್ಲಿ ನಾವೆಲ್ಲ ಸುಳ್ಳು ಹೇಳಿದ್ದೇವೆ. ಹಾಗಾಗಿ ಮುಂದೆ ಅವಳ ಬಳಿ ಮಾತನಾಡುವಾಗ ಜೋಪಾನ, ಸ್ವಲ್ಪ ಪರಿಚಿತರ ಹಾಗೆ ನಡೆದುಕೊಂಡು ಬಿಡು. ನಡಿ ಮಲಗೋಣ, ನಾಳೆಯಿಂದ ನಿನ್ನ ಹೊಸ ಜೀವನ ಶುರುವಾಗಲಿದೆ ಎಂದು ಅವನನ್ನು ಬಳಸಿಕೊಂಡೇ ಅವನ ಕೋಣೆಯೊಳಗಡೆ ಬಂದು ಗುಡ್ ನೈಟ್ ಸನ್ ಎಂದು ಅಲ್ಲಿಂದ ಹೊರಟರು. ಕೋಣೆಯ ಬಾಗಿಲು ಹಾಕಿ ಬಾಲ್ಕನಿಗೆ ವಾಪಸ್ಸು ಬಂದವನು ಅಲ್ಲೇ ಪುಸ್ತಕದೊಳಗಿದ್ದ ಫೋಟೋವನ್ನು ಮತ್ತೊಮ್ಮೆ ಕೈಯಲ್ಲಿಡಿದವನು, ದಿಸ್ ಈಸ್ ಕಾಲ್ಡ್ ಕರ್ಮ. ಯಾರ ಮುಖವನ್ನು ಜೀವನದಲ್ಲಿ ಒಮ್ಮೆಯೂ ನೋಡಬಾರದೆಂದು ನಿರ್ಧರಿಸಿದ್ದೇನೋ ಅವಳೇ, ಹೋ ಗಾಡ್ ಎಂದು ಕಣ್ಮುಚ್ಚಿದವನಿಗೆ ಆ ದಿನ ಶ್ರದ್ಧಾ ಕೆನ್ನೆಗೆ ಬಾರಿಸಿದ ನೆನಪಿನ ಜೊತೆಗೆ ಅವಳ ಕಣ್ಣುಗಳಲ್ಲಿ ಹರಿಯುತ್ತಿದ್ದ ಕಣ್ಣೀರು ಕಣ್ಮುಂದೆ ಬಂದಾಗ, ನೋ ಮೋರ್ ಫ್ಲ್ಯಾಶ್ ಬ್ಯಾಕ್ ಎನ್ನುತ್ತಾ ಪುಸ್ತಕದೊಳಗಡೆ ಆ ಫೋಟೋವನ್ನು ಹಾಗೆಯೇ ಇಟ್ಟು ಅವನ ವಾರ್ಡ್ರೋಬ್ ಒಳಗಿದ್ದ ಲಾಕರಲ್ಲಿ ಅದನ್ನಿಟ್ಟವನು ಮಂಚದ ಮೇಲೆ ಮೈ ಚೆಲ್ಲಿದನು. ವಾಸುದೇವ್ ಮಾತುಗಳೆಲ್ಲ ಮತ್ತೊಮ್ಮೆ ಅವನ ಕಿವಿಯ ಬಳಿ ಪ್ರತಿಧ್ವನಿಸಿದಾಗ, ಶ್ರದ್ಧಾ, ನಿವೇದಿತಾ ಯಾರವಳು ಎಂದು ಯೋಚಿಸುತ್ತಿದ್ದವನ ಮೊಬೈಲ್ ರಿಂಗಣಿಸಿತ್ತು. ಸ್ಕ್ರೀನ್ ನೋಡಿ ನಸುನಕ್ಕು ಸ್ವೀಕರಿಸಿ, ಮಿಸ್ ಯು ಆರ್ಯ
ಎಂದವನಿಗೆ ಅತ್ತ ಕಡೆಯಿಂದ ಯಾವುದೇ ಪ್ರತಿಕ್ರಿಯೆ ಬಾರದಾಗ, ಹೋಗ್ ಪುಣ್ಯಾತ್ಮ, ಮಾತನಾಡೋ, ಏನು ಮಾಡುತ್ತಿದ್ದೀಯಾ ಅಂದ. ಸಾಮ್ರಾಟ್ ಐ ಮಿಸ್ ಯು ಲಾಟ್ ಎಂದು ತೊದಲುತ್ತಿರುವ ಧ್ವನಿಯನ್ನು ಕೇಳಿದ ತಕ್ಷಣ ಎದ್ದು ಕುಳಿತ ಸಾಮ್ರಾಟ್, ಆರ್ಯ ಕುಡಿದಿದ್ದೀಯಾ, ವೇಟ್ ಎಂದು ಮೊಬೈಲಲ್ಲಿ ಟೈಮ್ ನೋಡಿ, ಲೋ ಎಲ್ಲಿದ್ದೀಯಾ, ಆಫೀಸಿಗೆ ಹೋಗಿಲ್ಲವಾ ಎಂದು ಕೇಳಿದರೆ ಅವನು ಪದೇ ಪದೇ ಸಾಮ್ರಾಟ್ ಐ ಮಿಸ್ ಯು ಎಂದು ಹೇಳುತ್ತಿದ್ದನು. ಶಟಪ್ ಆರ್ಯ ಎಂದು ಕಿರುಚಿ ಕರೆ ತುಂಡರಿಸಿ ಅವನಿಗೆ ವಿಡಿಯೋ ಕಾಲ್ ಮಾಡಿ ಅವನು ಅವರಿದ್ದ ಫ್ಲ್ಯಾಟಿನ ರೂಮಿನಲ್ಲಿರುವುದನ್ನು ಖಚಿತಪಡಿಸಿಕೊಂಡು ಥ್ಯಾಂಕ್ ಗಾಡ್ ಎಂದು ನಿಟ್ಟುಸಿರು ಬಿಟ್ಟು, ಆರ್ಯ ನಾಳೆ ಮಾತಾಡೋಣ ಬಾಯ್ ಅನ್ನುತ್ತಾ ಕರೆ ತುಂಡರಿಸಿದವನ ತಲೆಯಲ್ಲಿ ಗತ ಜೀವನದ ಬದಲಿಗೆ ಅವರಿಬ್ಬರ ಗೆಳೆತನದ ನೆನಪುಗಳು ಹಾದು ಹೋಗಿ ನಸುನಕ್ಕು ಕಣ್ಮುಚ್ಚಿದನು. ಸಾಮ್ರಾಟ್ ಹೇಳುವ ಮೊದಲೇ ಅವನ ಮಂಚದ ಪಕ್ಕದಲ್ಲಿದ್ದ ಟೇಬಲ್ ಮೇಲೆ ಗ್ರೀನ್ ಟೀಯ ಹಬೆ ಹಾಡುತ್ತಿತ್ತು. ಮನಸ್ಸಲ್ಲೇ ಅತ್ತೆಗೆ ಧನ್ಯವಾದ ಹೇಳಿ ಟೀ ಕುಡಿಯುತ್ತಾ ಬಾಲ್ಕನಿಗೆ ಬಂದವನ ದೃಷ್ಟಿ ಜಾಗಿಂಗ್ ಮುಗಿಸಿ ಗೇಟ್ ಒಳಗಡೆ ಮಾತನಾಡುತ್ತಾ ಬರುತ್ತಿರುವ ವಾಸುದೇವ್ ಹಾಗೂ ನಿವೇದಿತಾ ಮೇಲೆ ಹರಿಯಿತು. ಒಂದೆರಡು ನಿಮಿಷ ನಿವೇದಿತಾಳನ್ನೇ ನೋಡಿದವನು, ಮೈತುಂಬ ಚೂಡಿದಾರ್ ಶಾಲನ್ನ ಹೊದ್ದುಕೊಂಡೇ ಇರುತ್ತಿದ್ದವಳು ಈ ದಿನ ಜಾಗಿಂಗ್ ಸೂಟಲ್ಲಿ ನಾಟ್ ಬ್ಯಾಡ್ ಎಂದು ನಸುನಕ್ಕವನು. ನಂತರ ಫ್ರೆಶ್ ಆಗಿ ಮೆಟ್ಟಿಲು ಇಳಿಯುವಾಗ ಅಕ್ಕಪಕ್ಕದ ಗೋಡೆಯನ್ನು ಅಲಂಕರಿಸಿದ್ದ ಅಖಿಲ್, ನಿವೇದಿತಾ ಹಾಗೂ ಸಿಂಚನ ಫೋಟೋವನ್ನು ನೋಡುತ್ತಾ, ಅವಳ ಫೋಟೋಗಳೆಲ್ಲ ಇಲ್ಲಿಯೇ ಇತ್ತಾ, ನಾನು ಗಮನಿಸಿಲ್ಲವೇನೋ ಎಂದುಕೊಂಡವನು ಇಂದೊಮ್ಮೆ ಅವಳು ಹೇಗಿದ್ದಳು ಎನ್ನುವುದನ್ನು ನೆನಪಿಸಿಕೊಂಡು ಈಗ ಪೂರ್ತಿಯಾಗಿ ಬದಲಾಗಿರುವ ನಿವೇದಿತಾಳ ಸೀರೆಯಲ್ಲಿರುವ ಫೋಟೋಗಳನ್ನು ನೋಡುತ್ತಾ ನಿಂತವನ ಪಕ್ಕ ಬಂದ ಅಖಿಲ್, ಹೇ ಬ್ರೋ, ನೆನ್ನೆನೇ ನಿನಗೆ ಈ ಫೋಟೋಸ್ ಎಲ್ಲ ತೋರಿಸಬೇಕು ಅಂತಿದ್ದೆ, ಅಷ್ಟರಲ್ಲಿ ಮಮ್ಮಿ ಕರೆದರು ಎಂದು ಅಲ್ಲಿದ್ದ ಪ್ರತಿಯೊಂದು ಫೋಟೋ ಬಗ್ಗೆ ಹೇಳುತ್ತಿದ್ದನು. ಅವನ ಮಾತನ್ನು ಕೇಳುತ್ತಿದ್ದ ಸಾಮ್ರಾಟನನ್ನು ವಾಸುದೇವ್ ಕರೆದಾಗ ಅವರ ಸ್ಟಡಿ ರೂಮಿನೊಳಗಡೆ ಹೋದನು. ಅದೊಂದು ಸುಸಜ್ಜಿತವಾದ ಸ್ಟಡಿ ರೂಮ್ ಎನ್ನುವುದಕ್ಕಿಂತ ಮನೆಯಲ್ಲೇ ಕುಳಿತು ಭಾರದ್ವಾಜ್ ಸ್ಟಿಲ್ಸ್ ಬಗ್ಗೆ ತಿಳಿದುಕೊಳ್ಳಬಹುದಾದ ಚಿಕ್ಕ ಆಫೀಸಿನಂತಿತ್ತು. ಒಳಗೆ ಕಾಲಿಟ್ಟ ತಕ್ಷಣ ಕಣ್ಣಿಗೆ ಬೀಳುವ ಹಾಗೆ ಇಟ್ಟಿರುವ ತಂದೆ ತಾಯಿಯ ಫೋಟೋ ನೋಡಿ ಒಮ್ಮೆ ಭಾವುಕನಾದ ಸಾಮ್ರಾಟ್ ಕ್ಷಣದಲ್ಲೇ ತನ್ನ ದುಃಖವನ್ನು ಮರೆಮಾಚಿ ಸುತ್ತಮುತ್ತಲೂ ನೋಡಿದಾಗ ಪ್ರತಿ ವರ್ಷದ ಕಂಪನಿಯ ವಿವರಗಳು ಹಾಗೂ ಮಾಹಿತಿ ಇರುವ ಫೈಲ್ ಇಡುವ ಕಬೋರ್ಡ್, ಬಿಸಿನೆಸ್ಸಿಗೆ ಸಂಬಂಧಪಟ್ಟ ಒಂದು ಚಿಕ್ಕ ಗ್ರಂಥಾಲಯ ಹಾಗೂ ಒಂದು ಕ್ಯಾಬಿನ್ ಇರುವುದನ್ನು ಗಮನಿಸಿ, ಎಸ್ ಅಂಕಲ್ ಎಂದು ವಾಸುದೇವ್ ಎದುರಿಗೆ ಬಂದು ನಿಂತನು. ಸಾಮ್ರಾಟ್, ಇವತ್ತೇ ನಿನ್ನನ್ನು ಕಂಪನಿಯ CEO ಆಗಿ ಪರಿಚಯಿಸಬೇಕೆಂಬ ಆಸೆ, ನಿನಗೇನು ಪ್ರಾಬ್ಲಮ್ ಇಲ್ಲ ತಾನೇ ಅಂತ ಖುಷಿಯಿಂದಲೇ ಕೇಳಿದಾಗ, ಅಂಕಲ್ ನೋ, ಇವಾಗ ಅಷ್ಟು ದೊಡ್ಡ ಪೋಸ್ಟ್ ನನಗೆ ಬೇಕಾಗಿಲ್ಲ. ಐ ಮೀನ್ ನಿಮ್ಮ ಮಾರ್ಗದರ್ಶನದಲ್ಲಿ ಕೆಲಸ ಮಾಡಬೇಕೆಂಬ ಆಸೆ ಇದೆ ಹೊರತು ಈ ಕಂಪನಿಯ ಮಾಲೀಕತ್ವವನ್ನು ಈಗಲೇ ನನ್ನ ಹೆಗಲೇರಿಸಬೇಡಿ. ಡ್ಯಾಡ್ ನಿಮ್ಮನ್ನು ಯಾವತ್ತೂ ಹೊರಗಿನವರಾಗಿ ನೋಡಿಲ್ಲ. ನೀವು ಅವರ ತಂಗಿಯ ಗಂಡ ಎನ್ನುವುದಕ್ಕಿಂತ ಬೆಸ್ಟ್ ಫ್ರೆಂಡ್ ಕಮ್ ಅವರ ತಮ್ಮ ಎನ್ನಬಹುದು. ಈ ದಿನ ನೀವು ಇಲ್ಲದೆ ಇದ್ದಿದ್ದರೆ ಭಾರದ್ವಾಜ್ ಸ್ಟೀಲ್ಸ್ ಎನ್ನುವ ಹೆಸರು ಡ್ಯಾಡ್ ಹಿಂದೆಯೇ ಮರೆಯಾಗುತ್ತಿತ್ತು. ಆದರೆ ಯು ಸ್ಟುಡ್ ದೇರ್. ಪುಣೆಯಲ್ಲೇ ಭಾರದ್ವಾಜ್ ಸ್ಟೀಲ್ಸನ್ನು ಉಳಿಸಿಕೊಳ್ಳಲು ನೀವು ಹರಿಸಿದ ಪ್ರತಿಯೊಂದು ಬೆವರ ಹನಿಯೇ ಈ ದಿನ ಕಂಪನಿ ಇಷ್ಟು ಜಗತ್ಪ್ರಸಿದ್ಧವಾಗಲು ಕಾರಣ. ಹಾಗಾಗಿ ಈ ಕಂಪನಿಯ ಮೇಲೆ ನನಗಿಂತ ಜಾಸ್ತಿ ನಿಮಗೆ ಅಖಿಲ್ಗೆ ಹಕ್ಕಿದೆ. ಅಂಕಲ್ ಪ್ಲೀಸ್, ಈ ಕಂಪನಿಯಲ್ಲಿರುವ ನಿಮ್ಮ ಪೊಸಿಷನ್ ಹಾಗೆಯೇ ಇರಲಿ. ಒಂದೆರಡು ವಾರ ಕಂಪನಿಯ ಪೂರ್ತಿ ಆಗು ಹೋಗುಗಳನ್ನು ನೋಡಿ ನನಗ್ಯಾವ ಪೊಸಿಷನ್ ಇಷ್ಟವಾಗುತ್ತೋ ನಾನು ಅದನ್ನೇ ಆಯ್ಕೆ ಮಾಡಿಕೊಳ್ಳುತ್ತೇನೆ. ಇಲ್ಲವೆಂದರೆ ನೀವೇ ಒಂದು ಪೋಸ್ಟ್ ಸಜೆಸ್ಟ್ ಮಾಡಿ. ಐ ಪ್ರಾಮಿಸ್ ಯು ಅಂಕಲ್, ನೀವು ಬೆಳೆಸಿದ ಈ ಕಂಪನಿಯನ್ನು ಇನ್ನಷ್ಟು ಎತ್ತರಕ್ಕೆ ಏರಿಸುವ ಜವಾಬ್ದಾರಿ ನನ್ನದು ಎಂದವನ ಮಾತನ್ನು ಕೇಳಿದ ವಾಸುದೇವ್ ನಗುತ್ತಿದ್ದರು. ಅಂಕಲ್ ಜೋಕ್ ಮಾಡುತ್ತಿಲ್ಲ, ಐ ಆಮ್ ಸೀರಿಯಸ್ ಎಂದವನ ಮಾತಿಗೆ ತಲೆಯಾಡಿಸಿ, ಐ ನೋ ಮೈ ಸನ್, ನಗುತ್ತಿರುವುದು ನಿನ್ನ ಮಾತಿಗಲ್ಲ. ನೀನು ಇಲ್ಲಿಗೆ ಬರುವ ಮೊದಲು ನಿವೇದಿತಾ, ಅಖಿಲ್ ಮತ್ತು ಸಿಂಚನ ಬಳಿ ಈ ವಿಷಯದ ಬಗ್ಗೆ ಮಾತನಾಡಿದ್ದೆ. ಈಗ ನೀನು ಏನೇನೋ ಹೇಳಿದೆಯೋ ಪಾಯಿಂಟ್ ಟು ಪಾಯಿಂಟ್
ಅಂದು ನಿವೇದಿತಾ ಕೂಡ ಹೀಗೆಯೇ ಹೇಳಿದಳು. ನಿಮ್ಮಿಬ್ಬರ ಯೋಚನೆಯಲ್ಲಿ ಎಷ್ಟೊಂದು ಸಾಮರ್ಥ್ಯ ಇದೆಯಲ್ಲವೇ ಎಂದು ನಕ್ಕೆ. ಎಂದವರು ನಿವೇದಿತಾಳ ಕೆಲಸ ಹಾಗೂ ಅವಳ ಶಿಸ್ತಿನ ಜೀವನದ ಬಗ್ಗೆ ಹೇಳುತ್ತಾ, ನೋಡು, ಅವಳ ವಿಷಯ ಬಂದರೆ ಸಾಕು, ನಾನು ಎಲ್ಲವನ್ನು ಮರೆತು ಅವಳನ್ನು ದಿನಪೂರ್ತಿ ಬೇಕಾದರೂ ಹೊಗಳುತ್ತಾ ಕುಳಿತಿರುತ್ತೇನೆ. ದಟ್ಸ್ ಮಚ್ ಐ ಲವ್ ಮೈ ಡಾಟರ್. ನಿವೇದಿತಾ, ಆ ವಿಷಯ ಬಿಡು. ನಿನ್ನ ಮಾತು ಕೇಳಿ ರಿಯಲಿ ಪ್ರೌಡ್ ಆಫ್ ಯು ಮೈ ಬಾಯ್. ಒಂದೆರಡು ದಿನವಲ್ಲ, 1 ತಿಂಗಳು ಸಮಯ ತೆಗೆದುಕೊಂಡು ಕಂಪನಿಯಲ್ಲಿ ನಿನಗಿಷ್ಟವಾದ ಪೊಸಿಷನ್ ಆಯ್ಕೆ ಮಾಡು. ನನ್ನ ಸಲಹೆಯೇ ಬೇಕೆಂದರೆ ಸೇಲ್ಸ್ ಮ್ಯಾನೇಜರ್ ಆಗಿರು. ನೀನು ಇಂಗ್ಲೆಂಡಿನಲ್ಲಿಯೂ ಅದೇ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡುತ್ತಿದ್ದದ್ದು ತಾನೇ ಎಂದವರ ಮಾತಿಗೆ ನಸುನಕ್ಕು ತಲೆಯಾಡಿಸಿದನು. ಸಾಮ್ರಾಟ್, ಇದು ನಿನ್ನದು ಪರ್ಮನೆಂಟ್ ಪೊಸಿಷನ್ ಅಲ್ಲ. ಎಂದಲ್ಲ ನಾಳೆ ಯು ಹ್ಯಾವ್ ಟು ಬಿ ಎ CEO ಆಫ್ ಬಾರೋಜ್ವರ್ ಸ್ಟೀಲ್ಸ್ ಎನ್ನುವುದು ನೆನಪಿರಲಿ, ಓಕೆ ಎಂದವರು ಅವನನ್ನು ಆಲಂಗಿಸಿಕೊಂಡು, ಹೋಗು, ಆಫೀಸಿಗೆ ತಯಾರಾಗು. ಇವತ್ತು ಪೂರ್ತಿ ಕಂಪನಿಯನ್ನು ನಿನಗೆ ಪರಿಚಯಿಸುವ ಜವಾಬ್ದಾರಿ ನನ್ನದು ಎಂದರು. ಅಲ್ಲಿಂದ ತನ್ನ ಕೋಣೆಗೆ ವಾಪಸ್ಸಾದ ಸಾಮ್ರಾಟ್ ಫಾರ್ಮಲ್ಸ್ ಡ್ರೆಸ್ ಧರಿಸಿ ಅದರ ಮೇಲೆ ಬ್ಲೇಸರ್ ತೊಟ್ಟು ಮೊಬೈಲ್ ಹಿಡಿದು ಹೊರ ಬರುವುದಕ್ಕೂ ಪಕ್ಕದ ಕೋಣೆಯಿಂದ ನಿವೇದಿತಾ ಸೀರೆಯ ನೆರಿಗೆಯನ್ನು ಸರಿ ಮಾಡುತ್ತಾ ಅವನೆದುರು ಬರುವುದಕ್ಕೂ ಸರಿಯಾಗಿತ್ತು. ಇನ್ನೊಂದು ಹೆಜ್ಜೆ ಇಟ್ಟಿದ್ದರೆ ಅವಳಿಗೆ ಗುದ್ದಿಯೇ ಬಿಡುತ್ತಿದ್ದನೇನೋ. ತಕ್ಷಣ ಸಾವರಿಸಿಕೊಂಡು ನಿಂತಾಗ ನೆರಿಗೆಯಿಂದ ಕೈ ತೆಗೆದವಳು ಅವನನ್ನು ನೋಡಿ ಗಲಿಬಿಲಿಯಲ್ಲಿ ನಸುನಕ್ಕು ಗುಡ್ ಮಾರ್ನಿಂಗ್ ಎಂದಳು. ಸೀರೆಯಲ್ಲಿ ಮುದ್ದಾಗಿ ಕಾಣುತ್ತಿರುವವಳನ್ನು ನೋಡುತ್ತಾ ಕಳೆದು ಹೋಗಿದ್ದವನ ಮುಖದ ಮುಂದೆ ಕೈಯಾಡಿಸಿ, ಹಲೋ, ಏನಾಯಿತು ಎಂದವಳ ಮಾತಿಗೆ ಗೊಂದಲದಲ್ಲಿಯೇ ವೆರಿ ಗುಡ್ ಮಾರ್ನಿಂಗ್ ಎಂದು ಅವಳ ಜೊತೆಗೆ ಮೆಟ್ಟಿಲು ಇಳಿಯುತ್ತಿದ್ದವನು ನಿಧಾನವಾಗಿ ಅವಳಿಗಷ್ಟೇ ಕೇಳುವಂತೆ ಶ್ರದ್ಧಾ ಎಂದು ಕರೆದಾಗ ಏನೂ ಪ್ರತಿಕ್ರಿಯಿಸದೆ ನಡೆದು ಹೋಗುತ್ತಿರುವವಳನ್ನು ನೋಡಿ, ಗಾಡ್, ಅಂಕಲ್ ಹೇಳಿದ ಹಾಗೆ ಇವಳಿಗೆ ಪರ್ಮನೆಂಟ್ ಮೆಮೊರಿ ಲಾಸ್ ಆಗಿದೆಯಾ? ಇವಳ ಮುಖ ನೋಡಿದರೆ ಸಾಕು, ಮರೆಯಬೇಕೆಂದಿದ್ದ ಘಟನೆಗಳೆಲ್ಲ ಕಣ್ಮುಂದೆ ಬಂದು ನರ್ತಿಸುತ್ತವೆ. ಅಂಥದರಲ್ಲಿ ಪ್ರತಿದಿನ ಇದೇ ಪುನರಾವರ್ತನೆಗೊಂಡು ನಾನು ಹುಚ್ಚನಾಗದಿದ್ದರೆ ಸಾಕು. ಅಂಕಲ್ ಬಳಿ ಅವಳ ವಿಷಯ ಮುಚ್ಚಿಟ್ಟು ತಪ್ಪು ಮಾಡಿದೆ. ಅವಳ ಬಗ್ಗೆ ಎಲ್ಲ ಹೇಳಬೇಕಿತ್ತು. ಅಟ್ಲೀಸ್ಟ್ ಅವಳ ಮನೆ ಹುಡುಕಿ ಅವಳನ್ನು ಅಲ್ಲಿಗೆ ಕಳುಹಿಸುತ್ತಿದ್ದರೋ ಅಥವಾ ನನ್ನ ಮಗಳೆಂದು ಅವರು ಅವಳ ವಿಷಯದಲ್ಲಿ ಸ್ವಾತಿಯಾಗುತ್ತಿದ್ದರೋ. ಒಟ್ಟಾರೆ ನನ್ನ ನೆಮ್ಮದಿಯನ್ನು ಹಾಳು ಮಾಡಲು ಆ ದೇವರು ಒಳ್ಳೆಯ ಅಸ್ತ್ರವನ್ನೇ ಪ್ರಯೋಗಿಸಿದ್ದಾನೆ ಎಂದು ಗೊಣಗುತ್ತಲೇ ಮೆಟ್ಟಿಲು ಇಳಿದು ಬಂದು ಎಲ್ಲರ ಜೊತೆಗೆ ತಿಂಡಿ ತಿನ್ನಲು ಕುಳಿತನು. ನಿವೇದಿತಾ ಕಂಪನಿಯಲ್ಲಿ ಅಂದು ಆಗಬೇಕಿದ್ದ ಕೆಲಸವನ್ನು ವಾಸುದೇವ್, ಅಖಿಲ್ ಹಾಗೂ ಸಿಂಚನ ಬಳಿ ಹೇಳುತ್ತಿದ್ದರೆ ಅವರೆಲ್ಲ ಕುತೂಹಲದಲ್ಲಿ ಕತೆ ಹೇಳುವ ಪುಟ್ಟ ಮಕ್ಕಳಂತೆ ಅವಳ ಮಾತು ಕೇಳುತ್ತಿದ್ದರು. ಹಣೆ ನೀವಿಕೊಂಡ ಸಾಮ್ರಾಟ್ ಪೂರ್ತಿ ಫ್ಯಾಮಿಲಿಗೆ ಅದ್ಯಾವ ಜಾದು ಮಾಡಿದ್ದಾಳೋ. ಇವರ ಜೊತೆಗೆ ನಾಳೆಯಿಂದ ನಾನು ಕೂಡ ಕೊಲೆ ಬಸವನಂತೆ ಅವಳ ಮಾತಿಗೆ ತಲೆ ಹಾಡಿಸಬೇಕೋ ಏನೋ. ಆರ್ಯ, ಯು ಸ್ಟುಪಿಡ್, ಅದ್ಯಾವ ಗಳಿಗೆಯಲ್ಲಿ ನಿನ್ನ ಪಾಸ್ಟ್ ಬಗ್ಗೆ ಹೇಳು ಎಂದೆಯೋ. ಇಲ್ಲಿ ಅದೇ ಪಾಸ್ಟ್ ನನ್ನ ಬೆನ್ನತ್ತಿದ ಬೇತಾಳದಂತಾಗಿದೆ ಎಂದು ಮನಸ್ಸಲ್ಲೇ ಅವನಿಗೆ ಬೈದುಕೊಂಡು ತಿಂಡಿ ಮುಗಿಸಿದನು. ನಿವೇದಿತಾ ಎಂದಿನಂತೆ ಅವಳ ಕಾರಲ್ಲಿ ವಾಸುದೇವ್ ಜೊತೆಗೆ ಕಂಪನಿಯತ್ತ ಹೊರಟರೆ ಸಾಮ್ರಾಟ್ ಹಾಗೂ ಸಿಂಚನಾಳನ್ನು ಅಖಿಲ್ ತನ್ನ ಕಾರಲ್ಲಿ ಕರೆದುಕೊಂಡು ಹೊರಟನು. ಕಂಪನಿಯ ಪ್ರತಿಯೊಂದು ವಿಭಾಗವನ್ನು ಸಾಮ್ರಾಟನಿಗೆ ಪರಿಚಯಿಸುತ್ತಾ ಅಲ್ಲಿದ್ದವರಿಗೆಲ್ಲ ಅವನನ್ನು ಪರಿಚಯಿಸಿದವರು ತಮ್ಮ ಕ್ಯಾಬಿನ್ ಒಳಗಡೆ ಹೋಗುವ ಮೊದಲು ನಿವೇದಿತಾ ಕ್ಯಾಬಿನ್ ಕಡೆಗೆ ಹೆಜ್ಜೆ ಹಾಕಿ ಇನ್ನೇನು ಅವಳ ಕ್ಯಾಬಿನ್ ಡೋರ್ ತಳ್ಳಬೇಕು ಎನ್ನುವಾಗ ಅವರ ಫೋನ್ ರಿಂಗಡಿಸಿತ್ತು. ಸಾಮ್ರಾಟ್, ಒಳಗಡೆ ಹೋಗು, 5 ನಿಮಿಷ ಮಾತನಾಡಿ ಬರುತ್ತೇನೆ ಎಂದ ವಾಸುದೇವ್ ಮಾತಿಗೆ ಗ್ಲಾಸ್ ಡೋರನ್ನು ತಳ್ಳಿ ಒಳಗಡೆ ಹೋದಾಗ, ಎಸ್ ಅಶೋಕ್, ಪ್ಲೀಸ್ ಟೇಕ್ ಎ ಸೀಟ್. ನೋಡಿ, ಮಾನ್ಯತಾ ಇಲ್ಲದ ಕಾರಣ ನೀವು ನನಗೊಂದು ವಾರ ಅಸಿಸ್ಟ್ ಮಾಡಬೇಕು. ತಗೊಳ್ಳಿ, ಇದಿಷ್ಟು ಫೈಲ್ ಕರೆಕ್ಷನ್ ಮಾಡಿಕೊಡಿ ಎಂದು ತಲೆ ತಗ್ಗಿಸಿಯೇ ಹೇಳುತ್ತಿದ್ದವಳು ಸಹಿ ಹಾಕಿ ಫೈಲ್ ಮುಚ್ಚಿ ಅವನತ್ತ ಚಾಚಲು ತಲೆ ಎತ್ತಿದಾಗ, ಸಾಮ್ರಾಟ್, ಕ್ಷಮಿಸಿ, ನೀವಿಲ್ಲಿ ಎಂದು ಗಾಬರಿಯಲ್ಲೇ ಕೇಳಿದಾಗ ಅವನು ನಗುತ್ತಾ ಅವಳೆದುರಿದ್ದ ಕುರ್ಚಿಯಲ್ಲಿ ಕುಳಿತನು. ಈ ಕತೆ ಇನ್ನು ಮುಂದುವರಿಯುವುದು. ದಯವಿಟ್ಟು ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ಈ ಸ್ಟೋರಿ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಹಾಗೆ ಈ ಸ್ಟೋರಿ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.